ಹುಳಿ ಮಾವಿನ ಹಣ್ಣಿನಿಂದ ಇವತ್ತು ಮತ್ತೊಂದು ಅಡುಗೆಯೊಂದಿಗೆ ಬಂದಿದ್ದೇನೆ. ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ. ಇವತ್ತು ಮಾವಿನ ಹಣ್ಣಿನಿಂದ ಪಲ್ಯವನ್ನು ಮಾಡೋದು ಯಾವ ರೀತಿಯಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿಲ್ಲಿ ಒಂದು 8ರಿಂದ 10 ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಈಗ ಇದರ ಸಿಪ್ಪೆಯನ್ನು ತೆಗೆದುಕೊಂಡು ರಸವನ್ನು ತೆಕ್ಕೊಳ್ತೇನೆ. ಈ ರೀತಿಯಾಗಿ ರಸವನ್ನು ಹಿಂಡ್ಕೊಳ್ಬೇಕು. ಮಾವಿನ ಹಣ್ಣಿನಿಂದ ಎಷ್ಟೊಂದು ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಹುಳಿ ಹುಳಿಯಾಗಿ, ಸಿಹಿ ಸಿಹಿ, ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಾವಿನ ಹಣ್ಣಿನ ಪಲ್ಯ. ಮಾವಿನ ಹಣ್ಣಿನ ರಸವನ್ನೆಲ್ಲ ತೆಕ್ಕೊಂಡಿದ್ದಾಗಿದೆ. ನಾನು ಇಲ್ಲಿ ವಾಟೆಯನ್ನು ಸಹ ಹಾಕ್ತಾ ಇದ್ದೇನೆ. ವಾಟೆ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹೀರ್ಕೊಂಡಾಗ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಮಾವಿನಕಾಯಿಗೆ ಅಥವಾ ಮಾವಿನ ಹಣ್ಣಿಗೆ ತೆಂಗಿನ ಎಣ್ಣೆನೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಇಲ್ಲಿ ಬೆಳ್ಳುಳ್ಳಿಯ ಬದಲಾಗಿ ನೀವು ಇಂಗನ್ನು ಸಹ ಬಳಸ್ಬೋದು. ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್. ನಾನಿಲ್ಲಿ ಒಣಗಿರುವಂತಹ ಈ ಸಣ್ಣಮೆಣಸು ಅಂತ ಏನು ಹೇಳ್ತೇವೆ, ಗಾಂಧಾರಿ ಮೆಣಸು, ಇದನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಸೇರಿಸ್ಕೊಳ್ತೇನೆ. ಹಸಿ ಮೆಣಸನ್ನು ಸೇರಿಸೋದಕ್ಕಿಂತ ಗಾಂಧಾರಿ ಮೆಣಸು ಹಾಕಿದರೆ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅಚ್ಚ ಖಾರದ ಪುಡಿಯನ್ನು ಸಹ ಬಳಸಬಹುದು. ಬೆಳ್ಳುಳ್ಳಿ ಸಹ ಹೊಂಬಣ್ಣ ಬಂದಿದೆ. ಈಗ ಈ ಮಾವಿನ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ರಸವನ್ನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಇದನ್ನು ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿಣದ ಹುಡಿಯನ್ನು ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತೇನೆ. ಬೆಲ್ಲವನ್ನು ನೀವು ತಗೊಂಡಿರೋ ಮಾವಿನ ಹಣ್ಣಿನ ಹುಳಿ ಹಾಗೆ ನೀವು ಹಾಕಿರೋ ಖಾರವನ್ನು ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರುವಂತಹ ಮಾವಿನ ಹಣ್ಣು ತುಂಬ ಹುಳಿ ಇಲ್ಲ, ಸಿಹಿ ಇದೆ ಇದು. ಹಾಗಾಗಿ ನನಗೆ ಸ್ವಲ್ಪ ಬೆಲ್ಲ ಸಾಕು. ಹಣ್ಣು ತುಂಬ ಹುಳಿ ಆಗಿದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲದೂ ಸರಿಯಾಗಿರಬೇಕು. ಇದಕ್ಕೆ ಹದವಾಗಿದ್ದಾಗ ಈ ಮಾವಿನ ಹಣ್ಣಿನ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಬೆಲ್ಲ ಹಾಕಿದ ಮೇಲೆ ಮತ್ತು ಸ್ವಲ್ಪ ನೀರು ಬಿಟ್ಟುಕೊಂಡಿದೆ, ನೀರಾಗಿದೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ಇದನ್ನು ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಇದು ಕುದೀತಿರುವಂತಹ ಹಂತದಲ್ಲಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತೇನೆ ಪರಿಮಳಕ್ಕೋಸ್ಕರ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಜಾಸ್ತಿ ಎಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಬೇಕು. ನೀವು ಬೇರೆ ಬೇರೆ ರೀತಿಯಲ್ಲಿ ಮಾವಿನ ಹಣ್ಣಿನ ಅಡುಗೆಗಳನ್ನು ಅಥವಾ ಮಾವಿನ ಹಣ್ಣಿನ ಪಲ್ಯವನ್ನು ಮಾಡಿರ್ಬೋದು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ, ಜೀರಿಗೆ ಆ ಥರ ಮಸಾಲೆಯನ್ನು ಸಹ ಹಾಕಿ ಮಾಡಬಹುದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಇದೀಗ ಚೆನ್ನಾಗಿ ಕುದಿದಿದೆ, ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟ ಆದರೆ ಸಾಕು. ನೀವೇನಾದರೂ ಜಾಸ್ತಿ ಮಾಡ್ತೀರಾ, ತುಂಬ ದಿನ ಇದನ್ನು ಇಟ್ಕೊಳ್ತೀರಾ ಅಂತಂದರೆ ಜಾಸ್ತಿ ಕುದಿಸ್ಕೊಳ್ಬೇಕು. ಇಲ್ಲಾಂದರೆ ಇಷ್ಟು ಮಾಡಿಕೊಂಡ್ರೆ ಸಾಕು. ನಾರ್ಮಲ್ ಟೆಂಪ್ರೇಚರಲ್ಲೂ ಸಹ ಇದನ್ನು 1 ವೀಕ್ವರೆಗೂ ಉಪಯೋಗಿಸ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 15 ದಿನ, ತಿಂಗಳ ತನಕ ಇದನ್ನು ಉಪಯೋಗಿಸ್ಬೋದು. ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜಾಮ್ ಥರ, ಪರೋಟಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟಿಯಾಗಿರುವಂತಹ ಮಾವಿನ ಹಣ್ಣಿನ ಪಲ್ಯ ರೆಡಿ ಆಯಿತು. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.